ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಬ್ರಿಗೇಡ್ ನ್ಯೂಸ್ ಕನ್ನಡ. ನಾನು ವಿದ್ಯಾ. ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಸತೀಶ್ ಕ್ಯಾಡಬಾಮ್ಸ್ ಆಚೆ ಬಂದಾಗಿದೆ. ಅವರ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಜೊತೆಗೆ ಈಗ ಸತೀಶ್ ಕ್ಯಾಡಬಾಮ್ಸ್ ಅವರ ಮಗ ಹರ್ಷ ಕ್ಯಾಡಬಾಮ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಪ್ಪ ಬಿಗ್ ಬಾಸ್ಗೆ ಹೋಗಿದ್ದು, ಜೊತೆಗೆ ಅಪ್ಪನ ಮೇಲೆ ಒಂದಷ್ಟು ಆಗ್ತಾ ಇರುವಂತಹ ಟ್ರೋಲ್ಸ್, ಮಗನಿಗೆ ಎಷ್ಟು ಬೇಜಾರಾಯಿತು ಅಥವಾ ಮಗ ಅದನ್ನು ಹೇಗೆ ಜಸ್ಟಿಫೈ ಮಾಡ್ತಾರೆ ಅಂತ ಮಾತಾಡಿಸ್ತಾ ಹೋಗೋಣ. ಹಾಯ್ ಹರ್ಷ. ಹೆಲೋ, ಹಾಯ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹರ್ಷ ಅವರೇ, ಫಸ್ಟ್ ಅಪ್ಪನ ಬಗ್ಗೆ ಅಂತೂ ಹೇಳೋದೇ ಬೇಕಾಗಿಲ್ಲ. ತುಂಬ ಅವಾರ್ಡ್ಸು, ತುಂಬ ಸೆಲೆಬ್ರಿಟೀಸು, ಆಮೇಲೆ ಡಾಗ್ ಬ್ರೀಡರ್ ಅಂತ ಹೇಳಿದ ತಕ್ಷಣ ಅಫ್ಕೋರ್ಸ್ ಸತೀಶ್ ಕ್ಯಾಡಬಾಮ್ಸ್ ಅಂತ ಹೆಸರು ಬರುತ್ತೆ. ಅವರ ಮಗನಾಗಿ ಹರ್ಷ ಕ್ಯಾಡಬಾಮ್ಸ್ ಅಂತ ಹೆಸರು ಬಂದಿರೋದು ಎಷ್ಟು ಖುಷಿ ನಿಮಗೆ? ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಡ್ಯಾಡ್. ಬಿಗ್ ಬಾಸಿಗೆ ಹೋಗಿ ಬಂದು ತುಂಬ ಪ್ರೌಡ್ ಇದ್ದೀನಿ. ಸೊ ಹಾಂ. ಓಕೆ. ಸೊ ಈಗ ಅಪ್ಪನ ಬಗ್ಗೆ ಒಂದಷ್ಟು ಬಿಗ್ ಬಾಸ್ಗೆ ಹೋದಾಗಲೂ ಕೂಡ ಒಂದಷ್ಟು ಅವರ ಮಾತುಗಳು ಟ್ರಾಲ್ಸ್ ಆಗ್ತಾ ಇತ್ತು. ಸೊ ಅವರು ಬಿಗ್ ಬಾಸ್ ಒಳಗೆ ಸೌಂಡ್ ಮಾಡಿದ್ರು ಎಲ್ಲ ಗೊತ್ತಿಲ್ಲ, ಬಟ್ ಟ್ರಾಲ್ಸ್ ಪೇಜಲ್ಲಂತೂ ತುಂಬಾ ಸೌಂಡ್ ಮಾಡ್ತಾಯಿದ್ರು. ಸೊ ನೀವು ನೋಡಿದ್ದು ಅಥವಾ ಸ್ವಲ್ಪ ಬೇಜಾರಾಗಿದ್ದು ಅಥವಾ ಅಪ್ಪನ ಹತ್ರ ಡಿಸ್ಕಸ್ ಮಾಡಿದ್ದು ಆ ಥರದ್ದು ಯಾವುದಾದ್ರೂ ಟ್ರಾಲ್ಸ್ ಇದ್ದರೆ? ಓಕೆ, ಟ್ರಾಲ್ಸ್ ತುಂಬ ನೋಡಿದ್ದೀನಿ. ಬೇಜಾರು ಏನೂ ಇಲ್ಲ. ಟು ಬಿ ಆನೆಸ್ಟ್, ನಾನು ಲೆಕ್ಚರಲ್ಲಿ ಕೂತ್ಕೊಂಡು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಾನೇ ಸ್ಕ್ರೋಲ್ ಮಾಡ್ತಿರ್ತೀನಿ, ನಾನೇ ಅದು ನೋಡಿ ನಗ್ತಿರ್ತೀನಿ. ಸೊ ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಸೊ ಅದೇ ತುಂಬ ನಕ್ಕಿದ್ದೀನಿ ನಾನು ನೋಡಿ. ಸೊ ಹಾಂ. ಓಕೆ. ಸೊ ಲಾಫ್ ಅಂತೂ ಮಾಡಿದ್ದೀರಾ, ಏನು ಬೇಜಾರಿಲ್ಲ? ಹೌದು, ಏನು ಬೇಜಾರಿಲ್ಲ. ಓಕೆ. ಬಿಗ್ ಬಾಸ್ ಮನೆಗೆ ಹೋದಾಗ, ಅಂದರೆ ಈಚೆ ಇದ್ದಾಗ ಗೊತ್ತು ನಿಮ್ಮ ಡ್ಯಾಡಿ ತುಂಬ ಮಾತಾಡ್ತಾರೆ ನಾನ್ ಸ್ಟಾಪ್. ನಾವು ಬರೀ ಒಂದು ಸರ್ ಅಂದರೆ ಅವರು ಮಾತಾಡ್ತಾ ಹೋಗ್ತಾರೆ. ಒಳಗೆ ಎಲ್ಲೂ ಕೂಡ ಅವರಷ್ಟು ಮಾತಾಡೋದಾಗಲಿ ಕಾಣಿಸ್ಲಿ, ಒಂದು 2-3 ಕಡೆ ಗಲಾಟೆ ಮಾಡೋ ಸೀನ್ ಕಾಣಿಸ್ತು ಬಿಟ್ಟರೆ ಅಷ್ಟೊಂದು ಆ್ಯಕ್ಟಿವ್ ಅನ್ನಿಸ್ಲಿಲ್ಲ. ನಿಮಗೆ ಅಪ್ಪನಾಗಿ ಮನೆಯಲ್ಲಿ ಇದ್ದಿದ್ದಕ್ಕಿಂತ ಎನ್ವಾಮೆಂಟು ಬಿಗ್ ಬಾಸ್ಗೆ ಹೋದಾಗ ಪ್ರಾಬಬ್ಲಿ ಅವ್ರಿಗೆ ಏನಾದರೂ ಕಷ್ಟ ಆಯಿತು ಅನಿಸಿದ್ದು ಪರ್ಸ್ನಲಿ ನಿಮಗೆ? ಅದು ಪರ್ಸನಲಿ ಐ ಫೀಲ್ ಲೈಕ್ ಸ್ವಲ್ಪ ಟಾರ್ಗೆಟ್ ಆದರೂ ಅನಿಸುತ್ತೆ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೌದು, ಸ್ವಲ್ಪ ಟಾರ್ಗೆಟ್ ಆಗಿದ್ದಾರೆ, ಅದಕ್ಕೆ ಸ್ವಲ್ಪ ಕಡಿಮೆ ಮಾತಾಡಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಓಕೆ. ಅದು ಜಗಳ ಮಾಡಿದಾಗ ಏನು ಅನಿಸ್ತು ನಿಮಗೆ? ಬಿಕಾಸ್ ನೀವು ಮನೇಲಿದ್ದಾಗ ಇವಾಗ ತುಂಬ ಜನ 1 or 2 hour ತೊಗೊತಾರೆ ಸ್ನಾನ ಮಾಡೋದಕ್ಕೆ. ಸ್ನಾನ ಮಾಡೋದಕ್ಕೂ ಒಂದು ಜಗಳ ಆಗುತ್ತೆ. ಪರ್ಸ್ನಲಿ ಅದು ನೋಡಿದಾಗ ಏನು ಅನಿಸ್ತು ನಿಮಗೆ? ಅದು ನೋಡಿದಾಗ ಸ್ವಲ್ಪ ನಗು ಬಂತು. ಯಾಕಂದರೆ ಅದಕ್ಕೆಲ್ಲ ಯಾರು ಜಗಳ ಮಾಡ್ತಾರೆ ಸ್ನಾನ ಮಾಡೋದಕ್ಕೆ? ಡ್ಯಾಡ್ ಟು ಬಿ ಆನೆಸ್ಟ್ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ ಸ್ನಾನ ಮಾಡೋಕ್ಕೆ. ಟೈಮ್ ತೊಗೊಂಡು ಅದು ಜಗಳ ಮಾಡೋ ವಿಷಯನೇ ಅಲ್ಲ. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಇನ್ನು ಬಿಗ್ ಬಾಸ್ ಮನೆ ಮಂದಿನೇ ಹೇಳಿದ್ದೇನೆಂದರೆ, ಸತೀಶ್ ಅವರು ಎಲ್ಲರೂ ಬಟ್ಟೆ ಅದು ಮತ್ತೊಂದು ತಂದರೆ ಸತೀಶ್ ಅವರು ಒಂದು ಮೆಡಿಕಲ್ ಸ್ಟೋರೇ ತೊಗೊಂಬಂದಿದ್ದಾರೆ ಅಂತ ಹೇಳಿ. ಒಂದೊಂದು ಹೇರ್ಗೂ ಕ್ರೀಮ್ ಹಾಕ್ತಾರೆ, ಒಂದೊಂದು ಇದಕ್ಕೂ ಕ್ರೀಮ್ ಅದೆಲ್ಲ ಬೇಕು ಅವ್ರಿಗೆ, ಇದೆಲ್ಲ ಹೇಳ್ತಾ ಇದ್ರು. ಪರ್ಸ್ನಲಿ ಏನು ಹೇಳ್ತೀರಾ ಆ ವಿಚಾರಕ್ಕೆ? ಸೊ ಹೌದು, ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ತುಂಬಾ ಇದೆ ಡ್ಯಾಡ್ದು. ಬಟ್ that's just because he takes care of his body. He takes care of it. ಅದಕ್ಕೆ ಅಷ್ಟೊಂದು ಪ್ರಾಡಕ್ಟ್ಸ್ ಇದೆ. So there's nothing wrong in that. So ಹೌದು. ಓಕೆ. ನೀವು ಬಿಕಾಸ್ ಜೆನೆಟಿಕ್ಸ್, ನಿಮ್ಮ ಡ್ಯಾಡ್ ಹೈಟೇ ಇದ್ದೀರಾ, ಇವನ್ ನಿಮ್ಮ ಹೇರ್ ಸ್ಟೈಲ್ ಫೇಸ್ ಎಲ್ಲ ನೋಡಿದ್ರು ಸಿಮಿಲರ್. ಸೊ ನೀವು ಏನಾದರೂ ಅದೇ ಥರ ಹೇರ್ ಕೇರ್ ಮಾಡೋದು ಏನಾದರೂ ಇದೆಯಾ? ನನ್ನ ಹೇರ್ ಕೇರ್ ಸ್ಕಿನ್ ಕೇರ್ ಇದೆ, ಆದರೆ ಅಷ್ಟೊಂದಿಲ್ಲ. ಸ್ವಲ್ಪ ಬೇಸಿಕ್ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಇದೆ. ಯಾಕಂದರೆ ಐ ಆಮ್ ಸ್ಟಿಲ್ ಯಂಗ್. ಸೊ ಅಷ್ಟೊಂದೇನು ಪ್ರಾಡಕ್ಟ್ಸ್ ಬೇಕಾಗಿಲ್ಲ. ಅಂದರೆ ಡ್ಯಾಡ್ ಓಲ್ಡ್ ಆಗಿದ್ದಾರೆ, ತುಂಬ ಬೇಕು ಅಂತ? ಹಂಗೇನಿಲ್ಲ, ನಾನು ಯಂಗ್ ಇದೆ, ನಾನಿನ್ನ ಮಗು. ಅದಕ್ಕೆ ನಾನು ಸ್ವಲ್ಪ ಏಜ್ ಆದರೆ ನನಗೂ ಬೇಕಾಗುತ್ತೆ ಅಷ್ಟೆ. ಓಕೆ. ಸೊ ನೀವು ನಿಮ್ಮ ಡ್ಯಾಡ್ ಬಗ್ಗೆ ಪ್ರೌಡಾಗಿ ಹೇಳೋದು ಅಂತ ಅಂದರೆ, ಹೌದು ಅಪ್ಪ ಬಿಗ್ ಬಾಸ್ಗೆ ಹೋದರು, ಹೌದು ಅಪ್ಪ ದುಡ್ಡು ಮಾಡಿದ್ದಾರೆ, ಹೌದು ಅಪ್ಪ ಆಸ್ತಿ ಮಾಡಿದ್ದಾರೆ, ಅದನ್ನೆಲ್ಲ ಹೊರತುಪಡಿಸಿ ತುಂಬ ಸೆಂಟಿಮೆಂಟ್, ತುಂಬ ಬಾಂಡಿಂಗ್ ಇರುವಂಥ ಮೊಮೆಂಟ್ ಡ್ಯಾಡ್ ಜೊತೆಗೆ ಯಾವುದು? ಟು ಬಿ ಆನೆಸ್ಟ್, ಚಿಕ್ಕವನಿದ್ದಾಗಿಂದನೂ ತುಂಬ ಬಾಂಡಿಂಗ್ ಇದೆ. ಯಾಕಂದರೆ ನಾನು ಬೆಳೆದಿರೋದು ಅಪ್ಪ ಥರ ಅಲ್ಲ, ಒಂದು ಬ್ರದರ್ ಥರ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೆ ತುಂಬ ಬಾಂಡಿಂಗ್ ಇದೆ ಮತ್ತು ತುಂಬ ಲವ್ ಇದೆ. ಓಕೆ. ಸೊ ಇನ್ನು ನಂಗೆ ಗೊತ್ತಿರೋಂಗೆ ನೀವು ಜಾಸ್ತಿ ಟೈಮ್ ಕಳೆದಿದ್ದು ಡ್ಯಾಡಿ ಜೊತೆಗೆ. ಲೈಕ್ ಮಮ್ಮಿ, ಲೈಕ್ ಸಿನ್ಸ್ ಡ್ಯಾಡ್ ಸೆಡ್ ಇನ್ ಅ ಡಿವೋರ್ಸ್, ಸೊ ನಿಮ್ಮ ಮಮ್ಮಿ ಜೊತೆಗೆ ಅಷ್ಟು ಬೆರೆಯೋಕ್ಕಾಗಿಲ್ಲ. ಸೊ ಅಮ್ಮ ಅಂತ ನಿಮಗೆಲ್ಲೂ ಅನಿಸ್ಲಿಲ್ವಾ? ಅಥವಾ ಬಿಕಾಸ್ ಗಂಡು ಮಕ್ಕಳು ಅಮ್ಮಂಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಸೊ ನಿಮಗೆ ಆ ಪ್ರೀತಿ ಸಿಗದೆ ಹೋಗಿದೆ. ಎಲ್ಲಾದರೂ ಆ ರಿಗ್ರೆಟ್ ಅಥವಾ ಅಪ್ಪನ ಹತ್ರ ಹೇಳ್ಕೊಂಡಿದ್ದು ಅಥವಾ ನೀವು ಒಬ್ಬರೇ ಕೊರಗಿದ್ದು ಏನಾದರೂ ಇದೆಯಾ? ಇಲ್ಲ, ಹಾಗೇನಿಲ್ಲ. ಇಲ್ಲ. ಇಲ್ಲ, ಟು ಬಿ ಆನೆಸ್ಟ್ ಏನೂ ಇಲ್ಲ. ಸರಿ. ಈಗ ಅಪ್ಪನೇ ಆಕಾಶ ಎಲ್ಲ ಮಕ್ಕಳಿಗೂ ಕೂಡ. ಸೊ ನೀವು ಡ್ಯಾಡ್ಗೆ ಏನು ಗಿಫ್ಟ್ ಮಾಡಬೇಕು, ಡ್ಯಾಡ್ ಹೆಸರನ್ನ ಇನ್ನೂ ಬೇರೆ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ಅನ್ನೋದಾದರೆ ಯಾವ ಒಂದು ಫೀಲ್ಡಲ್ಲಿ ಅಥವಾ ಯಾವ ಥರ ತೊಗೊಂಡು ಹೋಗ್ತೀವಿ? ಓಕೆ. ಸೊ ಡ್ಯಾಡ್ ನಾನು ಹುಡ್ದಾಗಿಂದನೇ ಹೇಳ್ತಿದ್ರು ನೀನು ಆ್ಯಕ್ಟರೇ ಮಾಡ್ತೀನಿ ಅಂತ. ಸೊ ನಾನು ಹುಡ್ದಾಗಿಂದನೇ ನೋ ಅದರ್ ಇದು ಏನು ಇನ್ನೊಂದು ಅದೇ ದೇರ್ ವಾಸ್ ನೋ ಅದರ್ ಫೀಲಿಂಗ್, ಏನು ಬೇರೆದು ಮಾಡ್ಬೇಕಂತನೂ ಇರಲಿಲ್ಲ. ಐ ವಾಂಟೆಡ್ ಟು ಬಿ ಆ್ಯನ್ ಆ್ಯಕ್ಟರ್ ಜಸ್ಟ್ ಬಿಕಾಸ್ ಮೈ ಡ್ಯಾಡ್ ಆಲ್ಸೋ ವಾಂಟೆಡ್ ಮೀ ಟು ಬಿ ಆ್ಯನ್ ಆ್ಯಕ್ಟರ್ ಸಿನ್ಸ್ ಐ ವಾಸ್ ಅ ಕಿಡ್. ಅದಕ್ಕೇ ಡ್ಯಾಡ್ ಹೇಳ್ದಂಗೆ ಆ್ಯಕ್ಟರ್ ಆಗ್ತೀನಿ, ದೊಡ್ಡ ಆ್ಯಕ್ಟರ್ ಆಗ್ತೀನಿ, ಆ್ಯಂಡ್ ಐ ವಿಲ್ ಮೇಕ್ ಹಿಮ್ ಪ್ರೌಡ್. ನಿಮಗೆ ಆ್ಯಕ್ಚುಲಿ ಎಷ್ಟು ಏಜು? 18.
18 18 18 ಹೌದು. ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. ಸೀರಿಯಸ್ಲಿ ಐ ವಿಲ್ ಬಿ ಟರ್ನಿಂಗ್ 19 ದಿಸ್ ಇಯರ್. ಹೆಂಗೆ ಅದು ಇಷ್ಟು ಕಡಿಮೆ ಏಜ್ಗೆ ಇಷ್ಟು ಹೈಟು, ಈ ಪರ್ಸ್ನಾಲಿಟಿ? ಇಟ್ಸ್ ಆಲ್ ಜೆನೆಟಿಕ್ಸ್ ಅನ್ಸುತ್ತೆ, ಯಾಕಂದರೆ ಡ್ಯಾಡ್ ಇಸ್ 6'1", ನಾನು 6'3" ಇದ್ದೀನಿ, ಮತ್ತು ಸ್ವಲ್ಪ ಕಾಂಪ್ಲಾನ್ ಪೀಡಿಯಾಶ್ಯೂರ್ ಕೊಡ್ತಿರ್ತೇನೆ ಅಷ್ಟೇ. ಕಾಂಪ್ಲಾನ್? ಹೌದು, ಕಾಂಪ್ಲಾನ್ ಬಾಯ್. ನಾನು ಕುಡಿದ್ರೆ ನಿಮ್ಮಷ್ಟು ಹೈಟ್ ಆಗ್ತೀನಾ? ಇವಾಗ ಸ್ವಲ್ಪ ಏಜ್ ಚಿಕ್ಕವನಿಂದ ಕೊಡ್ತಿದ್ರೆ ಮೇ ಬಿ ಇಟ್ ಮೈಟ್ ಹ್ಯಾವ್ ವರ್ಕ್ಡ್. ಓಕೆ, ಸೊ ನೀವು ಹೇಳಿದ್ರಿ ನಾನು ಆ್ಯಕ್ಟರ್ ಆಗಬೇಕು, ಅಪ್ಪಂದು ಕೂಡ ಅದೇ ಆಸೆ, ನಾನು ಆ್ಯಕ್ಟರ್ ಮಾಡಬೇಕು ಅಂತ ಹೇಳಿ. ಯಾವ ಥರದ ಸಿನಿಮಾಗಳು ನಿಮಗೆ ಒಲವು, ಪ್ಯಾಷನ್, ಈ ಥರದ ಸಿನಿಮಾ ಮಾಡಬೇಕು ನಾನು ಅಂತ ಹೇಳಿ? ಸೊ ಟು ಬಿ ಆನೆಸ್ಟ್ ಐ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ರಾಮ್ ಕಾಮ್ ಥರ ಮಾಡಬೇಕು, ಆ್ಯಕ್ಷನ್ ಫಿಲ್ಮ್ ಥರ ಮಾಡಬೇಕು. ಸೌತ್ ಇಂಡಿಯಲ್ಲಿ ರಾಮ್ ಕಾಮ್ ಜಾಸ್ತಿ ಏನೂ ಇಲ್ಲ, ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ದಟ್, ಸಮಥಿಂಗ್ ಯೂನಿಕ್ ಥರ ಮಾಡಬೇಕು. ಓಕೆ, ಸೊ ಇನ್ನು ಕನ್ನಡ ಸಿನಿಮಾ ಅಂತ ಬಂದರೆ ನಿಮ್ಗೆ ಯಾರು ತುಂಬ ಇಷ್ಟ ಆಗೋದು, ಯಾರು ಸಿನಿಮಾ ಜಾಸ್ತಿ ನೋಡ್ತೀರಾ? ಕನ್ನಡದಲ್ಲಿ ಯಶ್ ಅವ್ರು ನನ್ನ ಫೇವ್ರೇಟು, ಯಾಕಂದರೆ ಅವ್ರು ಇರೋ ಕದರ್ ಅವ್ರ ದಟ್ ಫೀಲಿಂಗ್ ಬರುತ್ತಲ್ಲ ಸ್ಕ್ರೀನ್ ಮೇಲೆ ಬಂದಾಗ, ಅದು ಬೇರೆ ಯಾರಿಗೂ ಇಲ್ಲ ಟು ಬಿ ಆನೆಸ್ಟ್. ಆಟಿಟ್ಯೂಡ್. ಹೌದು, ಆ ಆಟಿಟ್ಯೂಡ್ ಬೇರೆ ಯಾರಿಗೂ ಇಲ್ಲ. ನಿಮ್ಮ ಡ್ಯಾಡ್ ಒಂದು ಮೂವಿ ಮಾಡಿದ್ದಾರೆ ಗೊತ್ತಾ? ಹೌದು, ಗೊತ್ತು, ನೋಡಿದ್ದೀನಿ. ಯಾವ್ದು ಮೂವಿ? ಸುಮಾರು ಮೂವಿ ಮಾಡಿದ್ದೆ, ಒಂದು 5-6 ಮೂವಿ ಮಾಡಿದ್ದಾರೆ. ಆ ಮೂವೀಸ್ಗೂ ಕೂಡ ಟ್ರಾಲ್ ಮಾಡ್ತಾರೆ. ನಿಮ್ಮ ಡ್ಯಾಡ್ ಹೇಳಿದರು ಲೈಕ್ ನಾನು ಅವಾಗ ತುಂಬ ಹ್ಯಾಂಡ್ಸಮ್ ಆಗಿದ್ದೆ, ಫೇರ್ ಆಗಿದ್ದೆ, ಒಬ್ಬರು ಒಂದು ಲೈಕ್ ಅವರು ತುಂಬ ಬ್ಲ್ಯಾಕ್ ಇರುವಂಥ ಫೋಟೋ ತೆಗೆದು ಆ್ಯಂಡ್ ಆ ಮೂವಿಲಿ ಅವ್ರು ಹಾಗೆ ಕಾಣಿಸ್ತಾರೆ. ಸೊ ಹೆಂಗೆ ಪುಂಗ್ಲಿ, ಸುಳ್ಳು ಹೇಳ್ತಾರೆ, ಪುಂಗಿದಾಸ ಅನ್ನೋವಂಥದ್ದೆಲ್ಲ ಲೈಕ್ ಕಾಮೆಂಟ್ಸ್ ಹಾಕ್ತಿದ್ದಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ? ಅದು ದರ್ಶನ್ ಮೂವಿಯಿಂದ ಶಾರ್ಟ್ ಬಂದಿರೋದು, ಆ ಸೀನ್ ಇದ್ದಿದೆ ಹಂಗೆ. ಸೊ ಆ ಮೇಕಪ್ ಮಾಡಿರೋದು, ಈಗ ಡ್ಯಾಡ್ ಇವಾಗ ಎಷ್ಟು ಫೇರ್ ಆಗಿದ್ದಾರೆ ಗೊತ್ತಲ್ವಾ, ಅವಾಗಿಂದ ಇವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತ, ದಟ್ ಈಸ್ ಮೈ ಕ್ವೆಶನ್. ಸೊ ಹೌದು, ಅವಾಗೂ ಫೇರ್ ಆಗೇನೇ ಇದ್ರು, ಆದರೆ ಮೇಕಪಿಂದ ಹಂಗೆ ಪೋರ್ಟ್ರೇ ಮಾಡಿದ್ದಾರೆ ಕ್ಯಾರೆಕ್ಟರ್ನ ಅಷ್ಟೇ. ಇನ್ನೊಂದು, ನಿಮ್ಮ ಡ್ಯಾಡ್ ಹೇಳ್ತಾರಲ್ಲ ನಂಗೆ ತುಂಬ ಜನ ಹುಡುಗಿರು ಪ್ರಪೋಸ್ ಮಾಡಿದರು, 1000 ಆಫ್ ಪ್ರಪೋಸಲ್ಸ್ ನಂಗೆ ಬಂದಿತ್ತು. ನಿಮಗೆಲ್ಲೂ ಬೇಜಾರಾಗಲ್ವ? ನನಗೂ ಆ ಥರ ಬರ್ತಿಲ್ಲ? ಇಲ್ಲ, ನನಗೇನು ಬೇಜಾರಿಲ್ಲ, ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್, ಇನ್ನೂ ಚಿಕ್ಕ ಮಗು ನಾನು, ಸೊ ಇಟ್ಸ್ ಫೈನ್. ಯಾರು ಹೇಳಿ ಚಿಕ್ಕ ಮಗು? 6.3 ಚಿಕ್ಕ ಮಗು ಥರ ಕಾಣೋದೇ ಇಲ್ಲ. ಹಂಗೆ 6.3 ಇದ್ರು ಐ ಆಮ್ ಸ್ಟಿಲ್ 18 ಅಲ್ವಾ, ಸೊ ಅದಕ್ಕೆ. ನಿಮ್ಗೆ ಯಾವುದು ಪ್ರಪೋಸಲ್ಸ್ ಬಂದಿಲ್ವಾ? ಐ ಮೀನ್ ಅದೆಲ್ಲ ನಾನೇನು ಹೇಳೋದು ಇಲ್ಲ. ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಹೇಳಿ, ಪ್ರಪೋಸಲ್ಸ್ ಬರ್ತಿದೆ ತಾನೆ? ಐ ಮೀನ್ ನಾರ್ಮಲ್ ಕಾಂಪ್ಲಿಮೆಂಟ್ಸ್ ಎಲ್ಲ ತುಂಬ ಸಿಗ್ತದೆ, DMs ಎಲ್ಲ ಬಿಗ್ ಬಾಸ್ ಆದಾಗಿಂದ ಲಾಟ್ ಆಫ್ ಮೆಸೇಜಸ್ ಬರ್ತದೆ. ಸೊ ಹಾಂ. ಓಕೆ, ಸೊ ನಿಮ್ಮ ಡ್ಯಾಡ್ ಹೇಳ್ತಿದ್ರು ನಿಮಗೆ 5 ಮೂವಿ ಆಫರ್ ಆಲ್ರೆಡಿ ಬಂದಿದೆ ಅಂತ ಹೇಳಿಬಿಟ್ಟು, ಕೇಳಿದ್ರ ಅಥವಾ ಡ್ಯಾಡೇ ಬೇಡ ಈಗಲೇ ಬೇಡ ಅಂತ ಏನಾದ್ರು? ಇಲ್ಲ, ಡ್ಯಾಡೇನೇ ಇವಾಗಲೇ ಬೇಡ ಅಂದರು. ಮೋಸ್ಟ್ ಆಫ್ ದಮ್ ವರ್ ಫ್ರಮ್ ತೆಲುಗು, ಫ್ಯೂ ಕನ್ನಡದಿಂದನೂ ಬಂದಿದ್ವು. ಸೊ ಅದೇ ಇವಾಗ ಬೇಡ ಅಂತಂದ್ರು, ಯಾಕಂದರೆ ಇನ್ನು ಕಾಲೇಜ್ ನಡೀತದೆ, ಕಾಲೇಜ್ ಬಿಟ್ಟು ಮೂವಿ ಮಾಡಿದ್ರೆ ಮತ್ತೆ ಕಾಲೇಜ್ ಮಾಡೋಕ್ಕಾಗಲ್ಲ ಅಂತ, ಲೆಟ್ಸ್ ಕಂಪ್ಲೀಟ್ ಒನ್, ಅದಾದ್ಮೇಲೆ ಮಿಕ್ಕಿದ್ ಮಾಡೋಣ ಅಂತ. ನೀವು ಮತ್ತು ಡ್ಯಾಡು ಹೆಚ್ಚು ಕಾನ್ವರ್ಸೇಷನ್ ಮಾಡೋದು ಯಾವ ಟಾಪಿಕ್ ಅಂದರೆ ಮನೆಗೆ ಹೋದ್ಮೇಲೆ ಫ್ರೀ ಟೈಮ್ ಇದ್ದಾಗ? ಇವಾಗ ಸದ್ಯಕ್ಕೆ ಕಾನ್ವರ್ಸೇಷನ್ ಮಾಡೋ ಬಿಗ್ ಬಾಸ್ ಬಗ್ಗೆನೇ, ಇಲ್ಲಾಂದರೆ ಡಿನ್ನರ್ ಏನು ಮಾಡೋದು, ಲಂಚ್ ಏನು ಮಾಡೋದು ಅಂತ ಮಾತಾಡ್ತಿರ್ತೀವಿ ಅಷ್ಟೇ. ಅಡುಗೆ ಅಪ್ಪ ಸಮ್ಟೈಮ್ಸ್ ಮಾಡ್ತಾರೆ, ಅಜ್ಜಿ ಮಾಡ್ತಾರೆ. ಸೊ ಹಾಂ, ಅಪ್ಪ ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ಅಷ್ಟೇ, ವೆಜ್ ಎಲ್ಲ ಅಪ್ಪಂಗೆ ಮಾಡೋಕ್ಕೆ ಬರೋದು. ಸೊ ಇನ್ನು ಬಿಗ್ ಬಾಸ್ ಅಥವಾ ಅಪ್ಪ ಅಮ್ಮಂಗೆ ನಿಮ್ಮ ಡ್ಯಾಡಿ ಸಿನಿಮಾ ಮಾಡೋದು ಮತ್ತು ಈ ಥರ ಫೇಮ್ ಆಗೋದು, ಈ ಡಾಗ್ ಬ್ರೀಡ್, ಅದು ಯಾವುದೂ ಇಷ್ಟ ಇದ್ದಿಲ್ಲ ಅಂತೆ, ನಿಜಾನ? ಹೌದು, ನಮ್ಮ ಅಜ್ಜಿ ತಾತಂಗೆ ಇಷ್ಟ ಇಲ್ಲ ಡ್ಯಾಡ್ ಇದೆಲ್ಲ ಮಾಡೋದು, ಅವ್ರಿಗೆ ಗೊತ್ತೂ ಇಲ್ಲ ಪ್ರಾಪರ್ಲಿ ದಟ್ ಅಪ್ಪ ಫೇಮಸ್ ಇದ್ದಾರೆ ಅಂತ. ಬಿಗ್ ಬಾಸಿಗೆ ಹೋಯ್ತಿದ್ದಾರೆ ಅಂದರೆ ಯಾಕೆ ನಿನ್ನನ್ನು ಕರೀತಾರೆ ಅಂತ ದೇ ಕ್ವೆಶನ್ ಮೈ ಡ್ಯಾಡ್. ಸೊ ಹೌದು. ಓಕೆ, ಅಟ್ಲೀಸ್ಟ್ ನೀವು ಕನ್ವೆ ಮಾಡಿದ್ರಾ ಅಪ್ಪ ಬಿಗ್ ಬಾಸ್ ಹೋದ್ಮೇಲೆ, ತೋರಿಸಿದ್ರಾ ಬಿಗ್ ಬಾಸ್ ಅಲ್ಲಿ ಬರ್ತೀವಿ? ಹೌದು, ನಮ್ಮ ಅಜ್ಜಿ ದಿನ ಕೂತ್ಕೊಂಡು ನೋಡ್ತಾರೆ, ಹಂಗಿದ್ರು ಬಂದಾಗ ಮತ್ತೆ ಬೈತಾರೆ. ಏನಂತ ಬೈದ್ರು? ಬಿಗ್ ಬಾಸಿಗೆ ಹೋಗಿ ಏನು ಮಾಡಿದೆ ಅಂತ ನೀನು. ಸೊ ಹಾಂ, ನಮ್ಮ ಅಜ್ಜಿ ಸ್ವಲ್ಪ ಆ ಥರನೇ ಇರೋದು. ಓಕೆ, ಸೊ ಇನ್ನು ನಾವು ಬೇರೆ ಟ್ರಾಲ್ಸ್ ಎಲ್ಲ ನೋಡ್ತಿರುವಾಗ ಅದರಲ್ಲಿ ಹೇಳಿದ್ರು ಇಲ್ಲ ಡಾಗ್ ಸತೀಶ್ ಅದರಲ್ಲಿ ಗಿಲ್ಲಿ ಹೇಳ್ತಾರೆ ಬೆಳಗಾದ್ರೆ ಕೆಮ್ತಾರೆ ಅವರು ಅಂತೆಲ್ಲ, ಅವ್ರಿಗೆ ತುಂಬ ಡಿಸೀಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ರು, ನಿಜಾನ ಇದು? ಏನು ಡಿಸೀಸ್ ಇಲ್ಲ, ನಾರ್ಮಲ್ ಕೋಲ್ಡ್ ಇರುತ್ತೆ ಅಷ್ಟೇ, ಏನು ಆ ಥರ ಏನು ಡಿಸೀಸ್ ಏನೂ ಇಲ್ಲ. ಓಕೆ, ಬಿಕಾಸ್ ಅದರಲ್ಲಿ ಬಂದಂಥ ಒಂದಷ್ಟು ಪ್ರಶ್ನೆಗಳನ್ನೇ ನಾನು ನಿಮಗೂ ನಿಮ್ಮ ಡ್ಯಾಡಿಯವ್ರಿಗೂ ಕೂಡ ಕೇಳೋದು. ನಿಮ್ಗೆ ಗೊತ್ತು ಎಲ್ಲರೂ ಕೇಳಿ ಮಾಡಿ ಆಗಿದೆ, ನಮ್ಮದು ಹೊಸದಾಗಿ ಪ್ರಶ್ನೆಗಳು ಏನೂ ಇಲ್ಲ. ಸೊ ಹಾಗಾಗಿ ಒಂದಷ್ಟು ಅದನ್ನು ತಗೊಂಡು ಬಂದ್ವಿ. ಆಮೇಲೆ ಇನ್ನೊಂದು ಹೇಳಿದರು ನಿಮ್ಮನ್ನು ಇಂಡಿಯಾದಲ್ಲೇ ನಂಬರ್ 2 ಹೀರೋ ಆಗಿ ಮಾಡ್ತೀನಿ ಅಂತ. ವೈ ನಾಟ್ ನಂಬರ್ 1? ಸೊ ನಂಬರ್ 1 ಇವಾಗೇ ಅದೇನು ಶುರು ಮಾಡಿಲ್ದೆ ಮುಂಚೆ ಸ್ವಲ್ಪ ಈಗೋ ಆಗುತ್ತೆ, ಗಾಂಚಲಿ ಆಗುತ್ತೆ ಅಂತ ನಂಬರ್ 2 ಅಂತ ಹೇಳ್ತಿದ್ದಾರೆ ಅಷ್ಟೇ. ಹೌದಾ? ಇಲ್ಲ, ನಾವು ಬೇರೆಯವ್ರು ಕೇಳ್ಪಟ್ಟಂಗೆ ನಂಬರ್ 1 ದರ್ಶನ್, ಅದಕ್ಕೆ ನಂಬರ್ 1 ಬೇಡ, ನಂಬರ್ 2 ಮಾಡ್ತೀನಿ, ನಿಜಾನ ಇದು? ಅದು ಅಪ್ಪನ ಪ್ರಕಾರ ಯಾವ್ದಿದೆ ಗೊತ್ತಿಲ್ಲ, ಅದು ಅಪ್ಪಂಗೇನೆ ಕೇಳ್ಬೇಕು ನೀವು. ಓಕೆ, ಇನ್ನು ನಿಮಗೆ ದೇವರು, ದೈವ ಮತ್ತು ಇದು ಪೂಜೆ ಅದರಲ್ಲೆಲ್ಲ ಎಷ್ಟು ನಂಬಿಕೆ?
ಟು ಬಿ ಆನೆಸ್ಟ್ ಜಾಸ್ತಿ ಏನು ನಂಬಿಕೆ ಇಲ್ಲ, ಸೊ ಅಪ್ಪನ ಥರನೇ ಸ್ವಲ್ಪ ಕಡಿಮೆನೆ. ಅಪ್ಪಂಗೂ ನಂಬಿಕೆ ಇಲ್ಲ, ಇಲ್ಲ ಅಪ್ಪಂಗೂ ಜಾಸ್ತಿ ಇಲ್ಲ, ಜಾಸ್ತಿ ಇದೆ. ಜಾಸ್ತಿ ನಂಬಿಕೆ ಇಲ್ಲ, ಸ್ವಲ್ಪ ಕಡಿಮೆನೆ. ಓಕೆ, ಬೇರೆ ಮತ್ತೆ ಯಾವ್ದ್ರ ಮೇಲೆ ನಂಬಿಕೆ, ಯಾವ್ದನ್ನ ನಂಬ್ತೀರಾ ನೀವು? ಐ ಮೀನ್ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ರೆ ಸಾಕು, ಸೊ ದಟ್ಸ್ ವಾಟ್ ಅಷ್ಟೇ. ಓಕೆ, ಇನ್ನು ತುಂಬ ಜನ ಹೇಳಿದರು ಡಾಗ್ ಸತೀಶ್ ಆ ಥರ ಹೇಳ್ತಾರೆ, ಸತೀಶ್ ಕ್ಯಾಡಬಾಮ್ಸ್ ಅಂತ ಎಲ್ಲೂ ಕರೆಯಲ್ಲ, ಡಾಗ್ ಸತೀಶು ಓವರ್ ಬಿಲ್ಡಪ್ಪು, ಹಾಗೆ ಹೀಗೆ 10,000 ಕನ್ನಡಕ ತೊಗೊಂಡು ಲಕ್ಷ ಲಕ್ಷ ಅಂತ ಹೇಳ್ತಾರೆ. ಅದೇ ಬಟ್ಟೆನ ಎಲ್ಲೋ ಲೈಕ್ ಮಾರ್ಕೆಟಲ್ಲಿ ತೊಗೊಂಬಂದು ಹೊಲಿಸ್ಬಿಟ್ಟು ಅದು ಸ್ವಲ್ಪ ಟಿಕ್ಕಿ ಅನಿಸ್ಬಿಟ್ಟು ಅದನ್ನು ಲಕ್ಷ ಲಕ್ಷ ಅಂತ ಹೇಳ್ತಾರೆ ಅಂತೆಲ್ಲ ಹೇಳಿದ್ದಾರೆ. ಸೊ ನೀವು ನೋಡ್ದಂಗೆ ಡ್ಯಾಡ್ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಅಂದಾಗ ಅವರ ಶಾಪಿಂಗ್ ಲೆವೆಲ್ ಅಥವಾ ನಾರ್ಮಲಿ ಅವರೊಂದು ಡ್ರೆಸ್ ತೊಗೊಳ್ತಾರೆ ಅಥವಾ ಒಂದು ಗಾಗಲ್ ಶೂಸ್ ತಗೊಳ್ತಾರೆ ಅಂದರೆ ಯಾವ ಥರದ ಬ್ರ್ಯಾಂಡ್ಸ್ ಹೆಂಗೆ ತಗೊಳ್ತಾರೆ? ಅದೇ ಎಲ್ಲ ಡಿಸೈನರೇ ತಗೋತಾರೆ, ಎಲ್ಲ ಎಕ್ಸ್ಪೆನ್ಸಿವ್ ಅವ್ರು ತಗೊಳ್ಳೋದೆಲ್ಲ ನಾನು ಹಾಕೋತೀನಿ ಡ್ಯಾಡ್ ಯೂಸ್ ಮಾಡಾಮೇಲೆ, ಯಾಕಂದರೆ ನಮ್ದೆಲ್ಲ ಸೇಮ್ ಸೈಜನ್ನೇ, ಸೊ ಅದಕ್ಕೆ ಎಲ್ಲ ಶೇರ್ ಮಾಡ್ಕೋತೀವಿ ನಾವು. ಈವನ್ ಪ್ಯಾಂಟ್ ಶರ್ಟ್ ಶೂಸ್ ಎಲ್ಲ? ಹೌದು, ಅಂಡರ್ವೇರ್ ಬಿಟ್ಟು ಬೇರೆ ಎಲ್ಲ ಶೇರ್ ಮಾಡ್ಕೋತೀವಿ. ಓಕೆ, ಸೊ ನೀವು ಇಷ್ಟು ಉದ್ದ ಬೆಳೆದಿರೋದು ಪ್ಲಸ್ ಪಾಯಿಂಟಾ ಮೈನಸ್ ಪಾಯಿಂಟಾ? ಐ ಮೀನ್ ಮೋಸ್ಟ್ಲಿ ಪ್ಲಸ್ ಪಾಯಿಂಟ್. ಸ್ವಲ್ಪ ಎಲ್ಲಾದ್ರೂ ಹೋದಾಗ ಸ್ವಲ್ಪ ತಲೆ ಹೊಡ್ಕೋತೀನಿ. ಹೌದು, ಸ್ವಲ್ಪ ಜಾಸ್ತಿ ಹೈಟ್ ಇದೆ, 1 ಇಂಚ್ ಕಡಿಮೆ ಇದ್ದಿದೆ ಇಟ್ ವುಡ್ ಹ್ಯಾವ್ ಬಿನ್ ಪರ್ಫೆಕ್ಟ್. ನನಗೆ ಗೊತ್ತಿರೋಂಗೆ ಇಷ್ಟು ಹೈಟ್ ನಮ್ಮ ಕರ್ನಾಟಕದಲ್ಲಿ ನಾನು ಯಾರನ್ನೂ ನೋಡಲಿಲ್ಲ. ಐ ಮೀನ್ ಮಕ್ಕಳನ್ನ 18 ಇಯರ್ಸ್ಗೆ ಇಷ್ಟು ಹೈಟ್ ನಾನು ಫಸ್ಟ್ ನೋಡ್ತೀರಾ. ನೀವೆಲ್ಲಾದರೂ ಕೇಳಿದಿದೆಯಾ ಇಷ್ಟು ಹೈಟ್? ಇಲ್ಲ, ಕಾಲೇಜಲ್ಲಿ ಸ್ವಲ್ಪ ಇದ್ದಾರೆ, ಆದರೆ ಅವ್ರು ಸೀನಿಯರ್ಸ್ ಇದ್ದಾರೆ ಸ್ವಲ್ಪ ಹೈಟ್ ಇರೋರು. 18 ಇಯರ್ಸ್ಗೆ ಯಾರು ನೋಡಿ. ಸೊ ಸ್ಕೂಲಲ್ಲಿ ಪ್ರಾಬಬ್ಲಿ ನಿಮ್ಮನ್ನು ಇಷ್ಟಪಡೋರೆಲ್ಲ ಶಾರ್ಟ್ ಇರೋರೆ ಅನ್ಸುತ್ತೆ, ಹಾಗಾಗಿ ನೀವು ನಾನು ಹಿಂಗೆ ನೋಡ್ಬೇಕಲ್ಲ ಬೇಡ ಅಂತ ರಿಜೆಕ್ಟ್ ಮಾಡಿ. ಹಾಗೇನಿಲ್ಲ, ಕಾಲೇಜಲ್ಲಿ ಐ ಮೀನ್ ಕಾಲೇಜಲ್ಲಿ ಎಲ್ಲರೂ ಕೊಳ್ಳೋಕೆ ಇರ್ತಾರೆ, ಅಷ್ಟೊಂದೇನು ಕೊಳ್ಳೋಕಿಲ್ಲ, ಬಟ್ ಎಲ್ಲ ರೆಗ್ಯುಲರ್ ಹೈಟೇನು. ಅಲ್ಲ, ಕುಳ್ಳ ಅಂದ್ರೂ ಶಾರ್ಟು, ಸ್ವಲ್ಪ ಜಾಸ್ತಿ ಏನು. ಓಕೆ, ಜೋಕ್ಸ್ ಅಪಾರ್ಟ್, ಇನ್ನು ನಿಮ್ಮ ಡ್ಯಾಡ್ ಬಗ್ಗೆ ನಿಮ್ಮ ಟೀಚರ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಏನು ಹೇಳ್ತಾರೆ, ಅವ್ರು ಯಾವ ರೀತಿ ಚೆರಿಷ್ ಮಾಡ್ತಾರೆ ಅದೆಲ್ಲ? ಹೌದು, ಸೊ ಡ್ಯಾಡ್ ಒಳಗಿದ್ದಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದು ಹೇಳೋರು, ನಾನು ಬಿಗ್ ಬಾಸ್ ನೋಡ್ತಿದ್ದೀನಿ ನಿನ್ನ ಅಪ್ಪನಿಗೋಸ್ಕರ ಅಂತ. ಸೊ ಹೌದು, ಸ್ವಲ್ಪ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ರು ಬಿಗ್ ಬಾಸ್. ಸೊ ಅಪ್ಪ ಆಚೆ ಬಂದ್ಮೇಲೆ ನಮ್ಮ ಫ್ರೆಂಡ್ಸೂ ನೋಡೋ ಸ್ಟಾಪ್ ಮಾಡಿದ್ದಾರೆ ಬಿಗ್ ಬಾಸ್, ಯಾಕಂದರೆ ಅಪ್ಪ ಇಲ್ಲ ಅಂತ. ಸೊ ಓಕೆ, ಹಾಂ. ಇನ್ನು ಅವರು ಒಂದಷ್ಟು ಒಳಗಡೆ ಹೇಳಿದ್ನೆಲ್ಲ ತುಂಬ ಜನ ಸುಳ್ಳು ಅಂತ ಹೇಳ್ತಾರೆ. ಲೈಕ್ ನಾನು ಸಂತೂರ್ ಡ್ಯಾಡು, ನಾನು ಸಂತೂರ್ ಮಮ್ಮಿ ಆ್ಯಡ್ ಕೊಟ್ಟಾಗ ನಾನೊಂದು ಸಂತೂರ್ ಡ್ಯಾಡು ನಾನು ಆ್ಯಡ್ ಮಾಡಿದ್ದೆ, ಮತ್ತು ಸುಮಾರು ಸೆಲೆಬ್ರಿಟೀಸ್ ನಾನು ಕರೆದ್ರೆ ಫ್ರೀಯಾಗಿ ಬರ್ತಾರೆ, ಇದೆಲ್ಲ ಹೇಳಿದಾಗ ಇಲ್ಲ ಇವರು ಬರೀ ಪುಂಕ್ತಾ ಇದ್ದಾರೆ, ಸುಳ್ಳು ಹೇಳ್ತಾರೆ, ಈ ಥರದ ಮಾತೆಲ್ಲ ಬಂತು. ಬಿಕಾಸ್ ನೀವು ಅವ್ರ ಮಗ ಆಗಿರೋದ್ರೆ ನಿಮ್ಗೆ ಗೊತ್ತವ್ರು ಕಂಪ್ಲೀಟ್ ಬಿಸ್ನೆಸ್ಸು, ಅವ್ರ ಸೆಲೆಬ್ರಿಟಿ ಲಿಸ್ಟ್ ಅದೆಲ್ಲ ಗೊತ್ತಿರುತ್ತೆ. ಏನಿದು ನಿಜಾನ ಸುಳ್ಳ? ಐ ಮೀನ್ ಎವ್ರಿಥಿಂಗ್ ಇಷ್ಟು ನಾನು ಎಷ್ಟು ಹೇಳಿದ್ರು ಯಾರು ನಂಬಲ್ಲ ಅಂದರೆ ಡ್ಯಾಡ್ ಅವ್ರು ಎಲ್ಲದಕ್ಕೂ ಹೌದು ಗೊತ್ತಾಯ್ತು, ಆದರೆ ಡ್ಯಾಡ್ ಕೇಳಿದೆ ಒಂದಾಗ ಎಲ್ಲದಕ್ಕೂ ಪ್ರೂಫ್ ಕೊಡ್ತಾರೆ. ಸೊ ಅದಕ್ಕೆ ನೀವು ಅವ್ರು ಕೇಳಿದೆ ಅವ್ರಿಗೆ ಪ್ರೂಫ್ ಕೇಳಿದೆ ಎಲ್ಲದಕ್ಕೂ ಪ್ರೂಫ್ ಇದೆ ಅವ್ರ ಹತ್ರ. ಸೊ ಇದು ಸಂತೂರ್ ಡ್ಯಾಡ್ ಅಂದರೆ ಹೇಗೆ, ಅದು ಆ್ಯಡ್ ಹೆಂಗೆ ನಮ್ಗೆ ಗೊತ್ತಿಲ್ಲ ಅದು, ಬಿಕಾಸ್ ನಾವು ನೋಡಿಲ್ಲ, ಅವ್ರು ಹೇಳಿದಾಗಲೇ ಬಿಗ್ ಬಾಸಲ್ಲಿ ನಮಗೆ ಗೊತ್ತಾಗಿದ್ದು. ಅದು ಆ್ಯಡ್ ಮಾಡಿದ್ದು ನಿಜಾನ? ಇಲ್ಲ, ಸಂತೂರ್ ಡ್ಯಾಡಿ ಅಂತ ಆ್ಯಡ್ ಮಾಡಿಲ್ಲ, ಸಂತೂರ್ ಡ್ಯಾಡಿ ಅಂತ ನಿಕ್ ನೇಮ್ ಬಂದಿರೋದು, ಆ್ಯಡ್ ನೋಡ್ಬಿಟ್ಟು ನಿಕ್ ನೇಮ್ ಬಂದಿರೋದು ಅಷ್ಟೇ. ಹೌದು. ಸೊ ಇನ್ನು ಬಿಗ್ ಬಾಸ್ ಆದಮೇಲೆ ಅಪ್ಪ ಬೇರೆ ಏನು ಕೆಲಸ ಮಾಡ್ಬೋದು? ಇವಾಗ ನಿಮ್ಮ ಹತ್ರ ಏನು ಡಿಸ್ಕಸ್ ಮಾಡಿದ್ರಿ, ಏನು ಮಾಡ್ತೀನಿ ಅಂತ? ಇವಾಗ ಸದ್ಯಕ್ಕೇನು ಡಿಸ್ಕಸ್ ಮಾಡಿಲ್ಲ, ಯಾಕಂದರೆ ಡ್ಯಾಡ್ ಜಾಸ್ತಿ ಡಿಸ್ಕಸ್ ಮಾಡಲ್ಲ, ಮಾಡ್ಮೇಲೆ ತೋರಿಸ್ತಾರೆ ಅಷ್ಟೇ. ಸೊ ಹೌದು, ಸದ್ಯಕ್ಕೇನು ಹೇಳಿಲ್ಲ. ನಿಮ್ಗೆ ಯಾವತ್ತಾದ್ರೂ ಬೈದಿದ್ದು ಹೊಡೆದಿದ್ದು ಏನಾದರೂ ಇದೆಯಾ ಅಪ್ಪ? ಇಲ್ಲ, ಅಪ್ಪ ಯಾವತ್ತೂ ನಾನು ಒಂದ್ಸತಿನೂ ಬೈದಿಲ್ಲ, ಒಂದ್ಸತಿ ನೋಡ್ತಿಲ್ಲ. ಈಗ ಏನೋ ನೀವು ತಪ್ಪು ಮಾಡ್ತೀರಾ, ಬೈ ಮಿಸ್ ಮಕ್ಕಳ ಮೇಲೆ ಏನೋ ದೊಡ್ಡವರೇ ಮಾಡ್ತಾರೆ ಅಂತ ತಪ್ಪು ಮಕ್ಕಳು ಮಾಡಲ್ವ, ಆ ಟೈಮಲ್ಲಿ ನಿಮ್ಗೆ ಹೇಗೆ ಸಮಾಧಾನ ಮಾಡ್ತಾರೆ ಅಥವಾ ಬುದ್ಧಿ ಹೇಗೆ ಹೇಳ್ತಾರೆ? ತಪ್ಪೇನೋ ಮಾಡಿದ್ರೆ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾರೆ, ಆದರೆ ಬೈಯೋದಿಲ್ಲ ಮತ್ತು ಹೊಡೆಯೋದಿಲ್ಲ. ಬರೀ ತಪ್ಪು ಮಾಡಿದ್ದೀನಿ ಅಂತ ಅಂತಾರೆ, ಅದನ್ನು ನಾನು ತಿದ್ಕೋತೀನಿ, ನೆಕ್ಸ್ಟ್ ಟೈಮ್ ಆ ತಪ್ಪು ಮಾಡೋದಿಲ್ಲ ಅಷ್ಟೇ. ಓಕೆ, ಇನ್ನು ಈ ಟೈಮಲ್ಲಿ ನಿಮ್ಮ ಡ್ಯಾಡ್ನ ಇವಾಗ ಇಡೀ ಅವ್ರು ಹೇಳಿದ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ, ಬಟ್ ಬಿಗ್ ಬಾಸಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಲಿಲ್ಲ, ಆಚೆ ಬಂದು ಒಂದು ಟ್ರಾಲ್ ಆಗಿರ್ಬೋದು ಅಥವಾ ಎಲ್ಲ ಮೀಡಿಯಾದಲ್ಲೂ ನಿಮ್ಮ ಡ್ಯಾಡ್ ಇಂಟರ್ವ್ಯೂ ಬರೋದು ಒನ್ ಹಿಸ್ಟ್ರಿ. ಈ ಟೈಮಲ್ಲಿ ಲೈಕ್ ಅಮ್ಮ ಇದ್ದಿದ್ದು ಎಷ್ಟು ಖುಷಿ ಪಡ್ತಿದ್ರು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಹಂಗೇನಿಲ್ಲ. ಲೈಕ್ ನೀವು BTS ಥರ ಕಾಣಿಸ್ತೀರಾ ಅಲ್ವಾ? ನಿಮ್ಮ ಡ್ಯಾಡ್ ಕೂಡ ಒಂದರಲ್ಲಿ ಹೇಳಿದರು, ನನ್ನ ಮಗ ಈ ಥರದ ಒಂದು ಕೊರಿಯನ್ ಒಂದು ಹೀರೋ ಥರ ಇದ್ದಾರೆ, ಸೊ ತುಂಬ ಜನ ಹುಡುಗಿರು ಅವನಂದ್ರೆ ತುಂಬ ಇಷ್ಟಪಡ್ತಾರೆ ಅಂತ. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ಐ ಮೀನ್ ಸಿಮಿಲಾರಿಟೀಸ್ ಇದೆ ಅಲ್ವಾ, ನಂಗೆ ಗೊತ್ತಿಲ್ಲ, ಆದರೆ ಜನರು ಇದೆ ಅಂತ ಅಂತಿದ್ದಾರೆ. ಸೊ ಇಟ್ಸ್ ಫೈನ್. ಹೌದು, ತುಂಬ ಜನ ಅಂತಿದ್ದಾರೆ ಐ ಲುಕ್ ಸಿಮಿಲರ್ ಅಂತ. ಸೊ
ಹೌದು ಹಾಂ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿದೆ ಅದಕ್ಕೆ. ಓಕೆ, ನೀವೇನು ಓದಿರೋದು, ಏನು ಓದ್ತಿದ್ದೀರಾ ಈಗ? ಇವಾಗ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಿದ್ದೆ, ಏನು ಅದೇ ಯಾವ ಸಬ್ಜೆಕ್ಟ್? ಬಿ.ಕಾಮ್. ಬಿ.ಕಾಮ್ ಮಾಡ್ತಿದ್ದೀರಾ? ಓಕೆ. ಅಂದರೆ ಇವಾಗ ನಿಮಗೆ ಅಕೌಂಟ್ಸ್ ಅಥವಾ ಬ್ಯಾಂಕಿಂಗ್ ಆ ಜಾಬ್ ಅಥವಾ ಬೇರೆ ಇವಾಗ ತುಂಬ ಜನ ಅಕೌಂಟೆಂಟ್ ಆಗಬೇಕು ಅಥವಾ ಫಾರಿನಲ್ಲಿ ಹೋಗಿ ಬೇರೆ ಸ್ಟಡೀಸ್ ಮಾಡಬೇಕಿರುತ್ತೆ, ನಿಮ್ಗೆ ಆ ಥರದ್ದು ಆಸೆ ಇಲ್ಲ? ಇಲ್ಲ, ನನಗೇನು ಇಲ್ಲ, ಅಕೌಂಟಿಂಗ್ ಎಲ್ಲ ಏನೂ ಇಲ್ಲ. ಐ ಜಸ್ಟ್ ವಾಂಟ್ ಟು ಸ್ಟಡೀಸ್ ಮುಗಿಸ್ಬಿಟ್ಟು ಆ್ಯಕ್ಟಿಂಗ್ ಮಾಡೋಣ ಅಂತ. ಓಕೆ, ಸೊ ಈ ಆ್ಯಕ್ಟಿಂಗಲ್ಲಿ ಡ್ಯಾಡ್ನ ಬಿಟ್ಟರೆ ಬೇರೆ ಯಾರನ್ನ ನೀವು ತುಂಬ ಫಾಲೋ ಮಾಡೋದು? ಅಂದರೆ ಈಗ ಆ್ಯಕ್ಟಿಂಗ್ ಅಂತ ಬಂದರೆ ಎಲ್ಲನೂ ಡೈಲಾಗ್ ಡೆಲಿವರಿ ಇರ್ಬೋದು, ಫೈಟ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲನೂ ಇರುತ್ತೆ ಕಲಿಯೋದಕ್ಕೆ. ಸೊ ನೀವು ಡ್ಯಾಡಿಂದ ಏನು ಕಲಿತೀರಾ, ಏನನ್ನ ಕಲಿಯಲ್ಲ? ಡ್ಯಾಡಿಂದ ಆ್ಯಕ್ಚುಲಿ ಆ್ಯಕ್ಟಿಂಗ್ ಪ್ರಕಾರ ದೇರ್ಸ್ ನಾಟ್ ಮಚ್ ಟು ಲರ್ನ್. ಸೊ ನನಗೆ ಐ ಲವ್ ಟು ಲರ್ನ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್. ಸೊ ಹೌದು, ಎಲ್ಲ ಆ್ಯಕ್ಟಿಂಗ್, ಡ್ಯಾನ್ಸ್ ಎಲ್ಲ ನಾನೇ ಲರ್ನ್ ಮಾಡಬೇಕು. ಓಕೆ, ಅದಕ್ಕೆ ಆ್ಯಕ್ಟಿಂಗ್ ಕ್ಲಾಸಸ್ಗೆಲ್ಲ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಹೌದು, ಆ್ಯಕ್ಟಿಂಗ್ ಕ್ಲಾಸಸ್ಸಿಗೆ ಹೋಗ್ತಿದ್ದೀನಿ. ಮತ್ತು ಕಾಲೇಜ್ ಮುಗಿದ್ಮೇಲೆ ಎಲ್ಲ ಕ್ಲೀನಾಗಿ ಮಾಡೋಣಂತೆ, ಯಾಕೆಂದರೆ ಇವಾಗ 50-50 ಆಗಬಾರ್ದಂತ, ಆ್ಯಕ್ಟಿಂಗು ಕಾಲೇಜ್ ಎರಡು ಮಿಕ್ಸ್ ಆಗಬಾರ್ದಂತ. ಮುಗಿದ್ಮೇಲೆ ಎಲ್ಲ ಕ್ಲೀನಾಗಿ ಮಾಡೋಣ. ಓಕೆ, ಯಾರ ಥರ ಬೆಳಿಬೇಕು ಅಂತ ಆಸೆ ಇದೆ ಸ್ಯಾಂಡಲ್ವುಡ್ನಲ್ಲಿ ನಿಮಗೆ? ಸ್ಯಾಂಡಲ್ವುಡಲ್ಲಿ ಎಷ್ಟು ಥರ ಇರಬೇಕಂತ ಆಸೆ ಇದೆ, ಯಾಕಂದರೆ ಅವ್ರು ಇರೋ ಲೆವೆಲೇ ಬೇರೆ. ಯು ಕಾಂಟ್ ಮ್ಯಾಚ್ ದಟ್ ಲೆವೆಲ್. ಈಗ KGF ಆದಮೇಲೆ ಹೋಗಿರೋ ಲೆವೆಲ್ ಯು ಕಾಂಟ್ ಮ್ಯಾಚ್ ಇಟ್ ಅಟ್ ಆಲ್. ಸೊ ಹೌದು. ಮೀಟ್ ಮಾಡಿದ್ದೀರಾ, ಪರ್ಸ್ನಲಿ ಮಾಡಿ ಮಾತಾಡಿದ್ದೀರಾ? ಹೌದು, ಒಂದ್ಸತಿ ಮೀಟ್ ಮಾಡಿದ್ದೀನಿ. ಏನಾದರೂ ನಿಮ್ಮನ್ನ ನೋಡಿ ತುಂಬ ಎಲ್ಲರೂ ನೋಡಿದಾಗ ಹೈಟನ್ನೇ ಹೇಳೋದು, ತುಂಬ ಉದ್ದು KG ಅಂತ. ಈ ಏಜಿಗೆ ತುಂಬ ಹೈಟ್ ಜಾಸ್ತಿ ಆಯಿತು ಅಂತಲೇ ಹೇಳಿರೋದು. ಅಂದರೆ ನೀವು ಪರ್ಸ್ನಲಿ ಸ್ಪೋರ್ಟ್ಸ್ ಏನಾದರೂ ಮಾಡ್ತಿದ್ರಾ ಅಥವಾ ಏನೂ ಇಲ್ಲ, ನಾರ್ಮಲ್ ಆಗಿ? ಇಲ್ಲ, ಚಿಕ್ಕವನಿದ್ದಾಗ ಅಷ್ಟೊಂದು ಸ್ಪೋರ್ಟ್ಸ್ ಆಡ್ತಿದ್ದೆ, ಆದರೆ ಐ ವಾಸಂಟ್ ದ ಬೆಸ್ಟ್ ಆಟ್ ಇಟ್. ಬಟ್ ಅದಕ್ಕೆ ಚಿಕ್ಕವನಿದ್ದಾಗ ಆಡ್ತಿದ್ದೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಬ್ರಿಗೇಡ್ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಎಸ್ಪೆಷಲಿ ಟ್ರಾಲ್ಸ್ನ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ, ತುಂಬಾ ಖುಷಿ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಆದಷ್ಟು ಬೇಗ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಆ್ಯಕ್ಟಿಂಗ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.